ದಾವಣಗೆರೆದು ಒಂದು ಇತಿಹಾಸ ಇದೆ. ಇಲ್ಲಿ ಯಾವಾಗಲೂ ಕಾಂಗ್ರೆಸ್ ಪಾರ್ಟಿನೇ ಗೆದ್ದಿದ್ದಾರೆ. ಮತ್ತು ಸಮರ್ಥ ಅವರು ಈ ಸಲ ಒಂದು ಯುವಕರಿದ್ದಾರೆ. ಮತ್ತು ಅವ್ರದ್ದು ಎಲ್ಲ ಪರಿವಾರವರು ತುಂಬ ದಾವಣಗೆರೆ ಸೇವಾ ಮಾಡಿದ್ದಾರೆ. ಮತ್ತು 100% ಮೈನಾರಿಟಿ ಅವರು ಸಹಾಯ ಮಾಡ್ತಾರೆ. ತಮಗೆ ಆಫ್ಟರ್ ರಿಸಲ್ಟ್ ಗೊತ್ತಾಗ್ತದೆ. ಯಾಕಂದರೆ ಎಲ್ಲ ಮೈನಾರಿಟಿಗೆ ಗೊತ್ತಿದೆ ಏನು ಮಾಡಬೇಕಂತ. ಮತ್ತು ಮುಖ್ಯಮಂತ್ರಿ ಆಗಲಿ, ನಮ್ಮ ಸೀನಿಯರ್, ನಮ್ಮ ಸಮಾಜ ಲೀಡರ್ ಅವರು ಎಲ್ಲರೂ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಮತ್ತು ನಾನು ಮಾತಾಡಿದ್ದೀನಿ ಸುಮಾರು ಜನಗೆ. ನಾನು ಈಗ ಪ್ರಚಾರಕ್ಕೆ ಹೋಗ್ಲತ್ತೀನಿ. ನಮಗೆ ಮುಖ್ಯ ಏನಿದೆ ಅಂದರು, ಕಾಂಗ್ರೆಸ್ ಪಾರ್ಟಿ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನ ಇದೆ. ಅಪೋಸಿಟ್ BJP ಪಾರ್ಟಿ ಏನು ಮಾಡ್ತಾರೆ, ಬೇರೆ ಸ್ಟೇಟ್ನಲ್ಲಿ ಏನು ಮಾಡ್ಲತ್ತಾರೆ ತಮಗೆ ಗೊತ್ತಿದೆ. ಮತ್ತು ಅವರು ಲಾಸ್ಟ್ ಟೈಮ್ ನಮ್ಮ ಕರ್ನಾಟಕದಲ್ಲಿ ಏನೇನು ಮಾಡಿದ್ದಾರೆ, ನಮ್ಮ ಸುಮಾರು ಸ್ಟೂಡೆಂಟ್ಸ್ ಮಕ್ಕಳು, ಹೆಣ್ಮಕ್ಕಳು ಎಕ್ಸಾಮಿಷನ್ ಬರೆದಿಲ್ಲ ಹೋಗಿ. ಹಿಜಾಬ್ ಬಗ್ಗೆ ಅವರೆಷ್ಟು ತೊಂದರೆ ಕೊಟ್ಟಿದ್ದಾರೆ, ಊಟ ಬಗ್ಗೆ ಏನು ಊಟ ಮಾಡ್ಲತ್ತೀರಿ ಅಂತ ನಮಗೆ ತೊಂದರೆ ಕೊಟ್ಟಿದ್ದಾರೆ. ಮತ್ತು ನೀವು ಏನು ಡ್ರೆಸ್ ಹಾಕೋತೀರಿ ಅಂತ ಅದು ತೊಂದರೆ ಕೊಟ್ಟಿದ್ದಾರೆ. ಮತ್ತು ಸುಮಾರು ಮೈನಾರಿಟಿಗೆ ಬಜೆಟ್ ಎಷ್ಟು ಕೊಟ್ಟಿದ್ದಾರೆ ತಾವು ನೋಡ್ಬೋದು. ಈಗ ಮೈನಾರಿಟಿ ಬಗ್ಗೆ ಮಾತಾಡ್ತಾರೆ. ಅವ್ರ ಕಾಲಿನಲ್ಲಿ 1,000 ಕೋಟಿ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಸಾಹೇಬರು ಬಂದ್ರ ಮೇಲೆ ಈಗ 5,000 ಕೋಟಿ ಬಜೆಟ್ ಬಂದಿದೆ ನಮಗೆ. ಎಲ್ಲ ಮೈನಾರಿಟೀಸ್ ಡೆವಲಪ್ ಆಗ್ತದೆ. ಮತ್ತು ಡೆಫಿನೆಟ್ಲಿ ಇಲ್ಲಿ 100% ಸೀಟ್ ವಿನ್ ಮಾಡ್ತಾರೆ. ಮೈನಾರಿಟೀಸ್ ಅವರು 100% ಸಪೋರ್ಟ್ ಮಾಡ್ತಾರೆ. 2 ಸೀಟ್ ಕರ್ನಾಟಕದಲ್ಲಿ ಬಂದೇ ಬರ್ತದೆ. 5 ದಿವಸದಿಂದ ನಾನು ಬಾಗಲಕೋಟ್ನಲ್ಲಿ ನನಗೆ ಇನ್ಚಾರ್ಜ್ ಕೊಟ್ಟಿದ್ರು. ನಾನು ಅಲ್ಲಿ ವರ್ಕ್ ಮಾಡಿ ಇವತ್ತು ದಾವಣಗೆರೆ ಬಂದೇನೆ. ಬಾಗಲಕೋಟ್ ಸೀಟ್ ಮತ್ತು ದಾವಣಗೆರೆ ಸೀಟ್ 2 ಸೀಟ್ 100% ಬರ್ತದೆ. ಥ್ಯಾಂಕ್ ಯು. ನಮಸ್ತೆ, ನಾನು UT ಫರ್ಜಾನಾ, ಕಾಂಗ್ರೆಸ್ನ ರಾಜ್ಯ ವಕ್ತಾರರು. ಹಾಗೆಯೇ ಇಲ್ಲಿ ದಾವಣಗೆರೆಯಲ್ಲಿ ಮೀಡಿಯಾ ಇನ್ಚಾರ್ಜ್ ಆಗಿ ಅಂದರೆ ಉಸ್ತುವಾರಿಯಾಗಿ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ದಾವಣಗೆರೆಯ ಈ ದಕ್ಷಿಣ ಕ್ಷೇತ್ರದ ಬಗ್ಗೆ ನೀವು ಕೇಳ್ತಾ ಇದ್ದೀರಿ. ಇಲ್ಲಿ ಮೊದಲನೇದಾಗಿ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಮತ್ತು ಶಾಮನೂರು ಕುಟುಂಬದ ಅಭಿವೃದ್ಧಿ ಯೋಜನೆಗಳು ಎರಡರ ಜುಗಲ್ಬಂದಿಯಾಗಿ ಕಾಂಗ್ರೆಸ್ಗೆ ಒಳ್ಳೆ ಒಂದು, ನಾವು ಹೋದ ಕಡೆಯಲ್ಲೆಲ್ಲ ಕಾಂಗ್ರೆಸ್ಗೆ ಒಳ್ಳೆ ಮರ್ಯಾದೆ ಇದೆ. ವಿಶೇಷವಾಗಿ ಮಹಿಳಾ ಮತದಾರರು ಅವರನ್ನ ನಾವು ಮಾತಾಡೋದಕ್ಕಿಂತ ಮುಂಚೆನೇ ಅವರು ಕಾಂಗ್ರೆಸ್ಗೆ ಜೈ ಅಂತ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ದಕ್ಷಿಣ ಈ ಕ್ಷೇತ್ರ ಏನಿದೆಯಲ್ಲ, ದಾವಣಗೆರೆ ದಕ್ಷಿಣ ಕ್ಷೇತ್ರ, ಇಲ್ಲಿ ಸುಮಾರು 50,000ದಷ್ಟು ಗೃಹಜ್ಯೋತಿಯ ಫಲಾನುಭವಿಗಳಿದ್ದಾರೆ. ಹಾಗೆಯೇ 73,000ದಷ್ಟು ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದಾರೆ. ಅದರ ಜೊತೆಗೆ 2,47,00,000ದಷ್ಟು ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ಅದನ್ನು ಅನುಭವಿಸಿಕೊಂಡು ತಮ್ಮ ಸಂಚಾರದ ಸ್ವಾತಂತ್ರ್ಯವನ್ನು ಅನುಭವಿಸಿದ್ದಾರೆ. ಈ ಎಲ್ಲ ಫಲಾನುಭವಿಗಳು ಅಂದರೆ ಇವತ್ತಿನ ದಿವಸಗಳಲ್ಲಿ ಒಂದು ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರೇ ಒಂದು 500,000 ರೂಪಾಯಿ ಕಡ ಕೇಳಿದ್ರೆ ಕೊಡ್ಲಿಕ್ಕೆ ಆಗದಿರುವಂಥ ಪರಿಸ್ಥಿತಿ ಬೆಲೆ ಏರಿಕೆಯಿಂದಾಗಿ. ಅಂಥದ್ರಲ್ಲಿ ನಮ್ಮ ಸರ್ಕಾರ ಆ ಕುಟುಂಬಗಳಿಗೆ ಸ್ವಂತ ಮನೆಯವ್ರ ತರ ಕಾಳಜಿ ಮಾಡ್ಕೊಂಡು ದುಡ್ಡು ಕೊಡ್ತಾ ಇದೆಯಲ್ಲ, ಆ ಒಂದು ಋಣ ಇದೆಯಲ್ಲ, ಅದು ಕಾಂಗ್ರೆಸ್ ಅನ್ನು ವಿಶೇಷವಾಗಿ ಕೈ ಹಿಡಿದಿದೆ. ಅದ್ರ ಜೊತೆಗೆ ಶಾಮನೂರ್ ಫ್ಯಾಮಿಲಿ ಮಾಡಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು, ಕಾಲೇಜ್ಗಳು, ಉನ್ನತ ಶಿಕ್ಷಣ ಅಭ್ಯಾಸ ಅಥವಾ ಉನ್ನತ ಉದ್ಯೋಗದ ಅವಕಾಶ, ಕಾಂಕ್ರೀಟ್ ರೋಡ್ಗಳು, ಇವೆಲ್ಲದರಿಂದಾಗಿ ಕಾಂಗ್ರೆಸ್ಗೆ ತುಂಬಾ ಒಂದು ಮನ್ನಣೆ ಇದೆ ಈ ಜಿಲ್ಲೆಯಲ್ಲಿ ಅಂತ ಹೇಳಿಕೆ ಇಷ್ಟ. ಮುಖ್ಯವಾಗಿ ಇಲ್ಲಿ ಮುಸಲ್ಮಾನರು ಸ್ವಲ್ಪ ನಾರಾಜಾಗಿದ್ದಾರೆ ಪಕ್ಷದ ವಿರುದ್ಧವಾಗಿ ಅಂತ ಇದೆ. ಇದನ್ನ ಸರಿಪಡಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಏನ್ ಮಾಡ್ತಾ ಇದೆ? ಮೊದಲನೇದಾಗಿ ಫಸ್ಟ್ ಇದನ್ನು ಕ್ಲಾರಿಫಿಕೇಶನ್, ಅಲ್ಪಸಂಖ್ಯಾತರು ಕೇಳಿರೋದು ನಿಜ, ಟಿಕೆಟ್ ಕೇಳಿರೋದು ನಿಜ, ಅವ್ರಿಗೆ ಆ ಆಗ್ರಹ ಇತ್ತು, ಮತ್ತೆ ಅವ್ರಿಗೊಂದು ಸ್ವಲ್ಪ ಬೇಜಾರಾಗಿತ್ತು. ಇದೆಲ್ಲ ಸಹಜ. ಒಂದು ಡೆಮೋಕ್ರೆಟಿಕ್ ವೇನಲ್ಲಿ ನಾವು ಹೋಗುವಾಗ ಇಷ್ಟು ದೊಡ್ಡ ಒಂದು ಪಾರ್ಟಿ, ಬಹಳ ಒಂದು ಹೆಸರಿರುವ ಪಾರ್ಟಿ, ಇಷ್ಟು ಅಭಿವೃದ್ಧಿಯ ಪಥದಲ್ಲಿ ನಡೀತಾ ಇದೆ, ನಾವು ಅದರಲ್ಲಿ ಗುರುತಿಸ್ಕೋಬೇಕು ಅಂತ ಅವ್ರಿಗೆ ಆಶೆ ಇರೋದು ಸಹಜ, ಅದರಲ್ಲಿ ತಪ್ಪಿಲ್ಲ. ಆದರೆ ನಂತರದಲ್ಲಿ ಎಲ್ಲ ಸರಿ ಹೋಗಿದೆ. ಯಾಕಂತ ಹೇಳಿದ್ರೆ ಮೈನಾರಿಟಿಗೆ ತುಂಬಾ ಸ್ಪಷ್ಟವಾಗಿ ಗೊತ್ತಿದೆ, ಒಂದು ವೇಳೆ ಇವಾಗ ಯಾವುದೇ ಒಂದು ಮನೆಯಲ್ಲಿ ಅಣ್ಣ ತಮ್ಮಂದ್ರ ಮಧ್ಯೆ, ಅಕ್ಕ ತಂಗಿರ ಮಧ್ಯೆ ಕೋಪ ಇರಲಿ, ಅದನ್ನ ಸರಿಪಡಿಸೋಕ್ಕೋಸ್ಕರ ಅಥವಾ ಅದರ ಕೋಪದಲ್ಲಿ ಯಾರು ತಮ್ಮ ವಿರೋಧಿಗಳಿಗೆ ಅಥವಾ ದುಷ್ಟ ಜನರಿಗೆ ಹೋಗಿ ತಮ್ಮ ಮನೆಯ ಪತ್ರವನ್ನ ಹೋಗಿ ನೀಡೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಅಲ್ಪಸಂಖ್ಯಾತರಿಗೂ ಗೊತ್ತಿದೆ. ಅವ್ರಿಗೆ BJP ಅವರು ಇದ್ದಾಗ ಏನೆಲ್ಲ ಮಾಡಿದ್ರು ನಿಮಗೂ ಗೊತ್ತಿರಬಹುದು. ನನಗೆಲ್ಲ ಹೇಳಕ್ಕೂ ಇಷ್ಟ ಇಲ್ಲ. ಏನೇನೆಲ್ಲ ಅವಾಂತರಗಳನ್ನ ಅವರ ಒಂದು ಅವಧಿಯಲ್ಲಿ, 4 ವರ್ಷಗಳ ಅವಧಿಯಲ್ಲಿ ಅಲ್ಪಸಂಖ್ಯಾತರು ನೆಮ್ಮದಿಯಿಂದ ಇರೋದು ಬಿಡಿ, ಒಟ್ಟು ಬಹುಸಂಖ್ಯಾತರಿಗೆ ತಲೆಚಿಟ್ಟು ಹೋಗುವಷ್ಟು ದಿವಸ ಇವರು ಜಗಳ ಮಾಡ್ತಾ ಇದ್ರು. ಒಂದು ದಿವಸ ಅಲ್ಪಸಂಖ್ಯಾತರ ಮೇಲೆ ಹರಿಹಾಯ್ದೆ ಹೋಗಿದ್ರೆ ಅವ್ರಿಗೆ ತಿಂದ ಅನ್ನ ಜೀರ್ಣ ಆಗ್ತಾ ಇರಲಿಲ್ಲ. ಅಷ್ಟು ಕೆಡುಕಿನ ದಿನಗಳು. ಆದರೆ ಮೈನಾರಿಟಿಯವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಇವ್ರು ಬಂದು ಮಾಡಿರುವಂತಹ ಡೆವಲಪ್ಮೆಂಟ್ಸ್. ಒಂದು ಹೇಳ್ತೀನಿ, 2017-18ರಲ್ಲಿ ಮೈನಾರಿಟಿಗೆ ಸಿದ್ದರಾಮಯ್ಯನವರು 2,200 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ರು ತಮ್ಮ ಬಜೆಟ್ನಲ್ಲಿ. ಬಹಳ ಸಣ್ಣ ಮೊತ್ತನೇ ಪರ್ಸೆಂಟೇಜ್ ನಾನು ಹೇಳುವಂಥದ್ದು. ಆದರೆ ಅಂದರೆ ನಾನು ಯಾಕೆ ಸಣ್ಣ ಮೊತ್ತ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ಮತ್ತೆ ಇವರು ಹೇಳ್ತಾರೆ ಅದು ಅಲ್ಪಸಂಖ್ಯಾತರ ಓಲೈಕೆ ಅಂತ. ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇರುವಂಥದ್ದು. ಅದೇ ಬಸವರಾಜ ಬೊಮ್ಮಾಯಿ ಅವ್ರು ಬಂದ ಮೇಲೆ 2022-23ರಲ್ಲಿ ಇಟ್ಟಿರುವಂಥದ್ದು 1600 ಕೋಟಿ. ಇವಾಗ ಮತ್ತೆ 2026ರಲ್ಲಿ ಮೊನ್ನೆ ನಡೆಸಿದ ಬಜೆಟ್ನಲ್ಲಿ 4780 ಕೋಟಿ ರೂಪಾಯಿಗಳನ್ನು ಸಿದ್ದರಾಮಯ್ಯ ಅವರು ಇಟ್ಟಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಇಟ್ಟಿದೆ. ಡಿಫರೆನ್ಸ್ ಗಮನಿಸಿ, ಬಿಜೆಪಿ ಸರ್ಕಾರ ಇದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದ್ದ ಡಿಫರೆನ್ಸ್ ಗಮನಿಸಿ. ಆಮೇಲೆ ಅವ್ರು ಕಿತ್ತಂತಹ 2B ರಿಸರ್ವೇಶನ್ 4% ಇದ್ದಿದ್ದನ್ನ ಯಾರು ಮತ್ತೆ ಅದನ್ನ ಮರು ಇದು ಮಾಡಿದ್ರು? ಕಾಂಗ್ರೆಸ್ ಸರ್ಕಾರ ತಾನೇ. ಅವ್ರು ಏನೆಲ್ಲ ಹಕ್ಕುಗಳನ್ನು ಕಸಿದುಕೊಂಡ್ರು ಅದೆಲ್ಲವನ್ನು ಮತ್ತೆ ಫೈಟ್ ಮಾಡಿ ತಂದು ಕೊಡ್ತಾ ಇರೋದು, ನಮಗೋಸ್ಕರ ಫೈಟ್ ಮಾಡ್ತಾ ಇರುವುದು, ಅಲ್ಪಸಂಖ್ಯಾತರ ಹಕ್ಕುಗಳಿಗೋಸ್ಕರ ಫೈಟ್ ಮಾಡ್ತಾ ಇರುವಂಥದ್ದು ಯಾರು? ಕಾಂಗ್ರೆಸ್ ಸರ್ಕಾರ. ಅದರ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ಗೊತ್ತು. ಹಾಗಾಗಿ ಈ ಒಂದು ಸಣ್ಣ ಮುನಿಸು ಆ ದುಷ್ಟರ ಕೈಗೆ ಆಡಳಿತ ಕೊಡುವಷ್ಟು ಅವರನ್ನ ಬುದ್ಧಿಗೇಡಿತನಕ್ಕೆ ಅವರು ಒಳಪಡೋದಿಲ್ಲ. ಅವ್ರಿಗೆ ಒಳ್ಳೆ ವಿವೇಚನೆ ಇದೆ. ಕಾಂಗ್ರೆಸ್ ಅನ್ನು ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದು ಬಲವಾದ ನಂಬಿಕೆ. ನನ್ನ ಹೆಸರು ಡಾಕ್ಟರ್ ಚಮನ್ ಫರ್ಜಾನಾ ಅಂತ. ನಾನು ಅಕಾಡೆಮಿಕ್